ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋದಲ್ಲಿ ನಾವು ವೈದ್ಯನಾಥ್ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿಯೋಣ. ವೈದ್ಯನಾಥ ಜ್ಯೋತಿರ್ಲಿಂಗವು ಜಾರ್ಖಂಡ್ ರಾಜ್ಯದ ದೇವ್ಘರ್ ಎನ್ನುವ ಪ್ರದೇಶದಲ್ಲಿ ಇದೆ. ದೇವ್ಘರ್ ಅನ್ನು ಇಂಗ್ಲಿಷಲ್ಲಿ ದಿಯೋಘರ್ ಎಂದು ಕರೆಯುತ್ತಾರೆ. ಸ್ಥಳೀಯರು ಈ ಪ್ರದೇಶವನ್ನು ಬಾಬಾ ಬೈದ್ಯನಾಥ್ ಜ್ಯೋತಿರ್ಲಿಂಗಧಾಮ ಎಂದು ಕರೆಯುತ್ತಾರೆ. ನೀವು ನಿಮ್ಮ ಕಾಶಿ ಯಾತ್ರೆಯ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಬಹುದು. ಕಾಶಿಯಿಂದ ದೇವ್ಘರ್ 465 ಕಿಲೋಮೀಟರ್ ದೂರದಲ್ಲಿ ಇದೆ. ದೇವ್ಘರ್ಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಜೆಸಿದ್ದಿ ಜಂಕ್ಷನ್, ರೈಲ್ವೆ ಸ್ಟೇಷನ್ ಕೋಡ್ JSME. ಇದು ಜೆಸಿದ್ದಿ ರೈಲ್ವೆ ಸ್ಟೇಷನ್. ಇಲ್ಲಿಂದ ದೇವಾಲಯವು 6 ಕಿಲೋಮೀಟರ್ ದೂರದಲ್ಲಿ ಇದೆ. ನೀವು ಕಾಶಿಯಿಂದ ಈ ದೇವಾಲಯಕ್ಕೆ ಬರುವುದಾದರೆ ಮೊದಲೇ ಟ್ರೈನ್ ಟಿಕೆಟನ್ನು ಬುಕ್ ಮಾಡಿಕೊಳ್ಳಿ. ನೀವು ರೂಮ್ ಬುಕ್ ಮಾಡುವುದಾದರೆ ದೇವಾಲಯದ ಬಳಿಯೇ ರೂಮ್ಗಳು ಅವೈಲಬಲ್ ಇರುತ್ತದೆ. ಅಲ್ಲಿ ನೀವು ರೂಮ್ಗಳನ್ನು ಬುಕ್ ಮಾಡಬಹುದು. ರೈಲ್ವೆ ಸ್ಟೇಷನ್ನಿಂದ ದೇವಾಲಯವು 8 ಕಿಲೋಮೀಟರ್ ದೂರದಲ್ಲಿದೆ. ಒಬ್ಬರಿಗೆ ಆಟೋದವರು 30 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಇದು ಶಿವಗಂಗಾ ತೀರ್ಥ. ಮಹಾದೇವನ ಪರಮಭಕ್ತನಾದ ರಾವಣನು ಸೃಷ್ಟಿಸಿರುವ ತೀರ್ಥವಿದು. ಮಹಾದೇವರ 12 ಜ್ಯೋತಿರ್ಲಿಂಗಗಳಲ್ಲಿ 11 ಜ್ಯೋತಿರ್ಲಿಂಗಗಳಲ್ಲಿ ಇಲ್ಲದೇ ಇರುವಂಥ ಗೊಂದಲವು ಈ ವೈದ್ಯನಾಥ್ ಜ್ಯೋತಿರ್ಲಿಂಗದಲ್ಲಿ ಇದೆ. ಮಹಾರಾಷ್ಟ್ರದ ಪರ್ಲಿಯಲ್ಲಿರುವ ದೇವಾಲಯವನ್ನು ವೈದ್ಯನಾಥ್ ಜ್ಯೋತಿರ್ಲಿಂಗ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಅದನ್ನೇ 12 ಜ್ಯೋತಿರ್ಲಿಂಗಗಳಲ್ಲಿ ಇರುವ ವೈದ್ಯನಾಥ್ ಜ್ಯೋತಿರ್ಲಿಂಗವೆಂದು ಅಲ್ಲಿನ ಸ್ಥಳೀಯರು ವಾದಿಸುತ್ತಿರುತ್ತಾರೆ. ಮತ್ಸ್ಯಪುರಾಣ, ಶಿವಪುರಾಣ, ದೇವಿ ಭಾಗವತ ಮತ್ತು ಆದಿಶಂಕರಾಚಾರ್ಯರು ರಚಿಸಿರುವ ಶ್ಲೋಕಗಳ ಆಧಾರದ ಮೇಲೆ ನಾವು ನೋಡುವುದಾದರೆ ಇಲ್ಲಿನ ದೇವಾಲಯವನ್ನೇ ನಾವು ವೈದ್ಯನಾಥ್ ಜ್ಯೋತಿರ್ಲಿಂಗ ದೇವಾಲಯವೆಂದು ಹೇಳಬಹುದು. ನಾವು 12 ಲಿಂಗ ಸ್ಮರಣೆಯಲ್ಲಿ ನೋಡುವುದಾದರೆ ಸೌರಾಷ್ಟ್ರೇ ಸೋಮನಾಥಾಂಚ, ಶ್ರೀಶೈಲ ಮಲ್ಲಿಕಾರ್ಜುನ, ಉಜ್ಜೈನ ಮಹಾಕಾಲಂ, ಓಂಕಾರ ಮಮಲೇಶ್ವರಂ, ಪಾರಲ್ಯಂ ವೈದ್ಯನಾಥ, ಡಾಕಿನ್ಯಂ ಭೀಮಾಶಂಕರಂ. ಇಲ್ಲಿ ಪಾರಲ್ಯ ವೈದ್ಯನಾಥ ಎಂದು ಹೇಳಿರುವ ಪ್ರಕಾರ ನಾವು ನೋಡುವುದಾದರೆ ವೈದ್ಯನಾಥ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಪಾರಲಿಯಲ್ಲಿ ಇದೆ ಎಂದು ಹೇಳಲಾಗಿದೆ. ಆದರೆ ನಾವು ಮತ್ಸ್ಯಪುರಾಣ, ಶಿವಪುರಾಣ ಮತ್ತು ಆದಿಶಂಕರಾಚಾರ್ಯರು ರಚಿಸಿರುವ ಶ್ಲೋಕಗಳ ಆಧಾರದ ಮೇಲೆ ನಾವು ಹೇಳುವುದಾದರೆ ವೈದ್ಯನಾಥ ಜ್ಯೋತಿರ್ಲಿಂಗವು ಪೂರ್ವ ಈಶಾನ್ಯ ಭಾಗದಲ್ಲಿ ಇದೆ ಎಂದು ತಿಳಿಸಲಾಗಿದೆ. ಮಹಾರಾಷ್ಟ್ರದಲ್ಲಿರುವ ದೇವಾಲಯವು ಪಶ್ಚಿಮ ದಿಕ್ಕಿನಲ್ಲಿ ಇದೆ. ನಿಮಗೆ ಗೊಂದಲವಿದ್ದರೆ ಈ ಎರಡೂ ದೇವಾಲಯಗಳನ್ನು ಕೂಡ ದರ್ಶಿಸಬಹುದು. ನಾವು ಬೆಳಗ್ಗೆ 6 ಗಂಟೆಗೆ ಇಲ್ಲಿಗೆ ದೇವರ ದರ್ಶನಕ್ಕೆ ಬಂದಿದ್ದೇವೆ. ಈ ಸಮಯಕ್ಕೆ ಇಷ್ಟು ಜನ ದೇವರ ದರ್ಶನಕ್ಕೆಂದು ಇಲ್ಲಿಗೆ ಬಂದಿದ್ದಾರೆ. ವೈದ್ಯನಾಥ ಜ್ಯೋತಿರ್ಲಿಂಗ ದರ್ಶಿಸಿಕೊಳ್ಳಿ. ಇಲ್ಲಿ ಬಾಬಾ ವೈದ್ಯನಾಥ ಜ್ಯೋತಿರ್ಲಿಂಗದ ಜೊತೆಗೆ ಇತರ 21 ಆಲಯಗಳು ಈ ದೇವಾಲಯದ ಸುತ್ತ ಇವೆ. 51 ಶಕ್ತಿಪೀಠಗಳಲ್ಲಿ ಒಂದಾದ ಜಯದುರ್ಗಾ ಶಕ್ತಿಪೀಠವು ಈ ದೇವಾಲಯದಲ್ಲಿ ಇದೆ. ಇಲ್ಲಿ ಅಮ್ಮನವರನ್ನು ಪಾರ್ವತಿ ದೇವಿಯಾಗಿ ಪೂಜಿಸುತ್ತಾರೆ.
ಬಾಬಾ ವೈದ್ಯನಾಥ್ ದೇವಾಲಯದ ಎದುರುಗಡೆ ಪಾರ್ವತಿ ಮಾತೆಯ ದೇವಾಲಯವಿದೆ.